ಎಷ್ಟು ಕಷ್ಟ ಪಡ್ಲತ್ತಾರೆ. ರೊಕ್ಕದ ಹಿಂದೆ ಓಡತ್ತಾರ, ಆ ರೊಕ್ಕ ಅವ್ರಿಗೆ ಬದುಕಿಸಲ್ಲ. ಜಾಬ್ ಹಿಂದೆ ಓಡತ್ತಾರ, ಆ ಜಾಬ್ ಅವ್ರಿಗೆ ಬದುಕಿಸಲ್ಲ. ಅಧಿಕಾರದ ಹಿಂದೆ ಓಡತ್ತಾರ, ಆ ಅಧಿಕಾರ ಅವ್ರಿಗೆ ಬದುಕಿಸಲ್ಲ. ಯೇಸುವಿನ ಹಿಂದೆ ನೀನು ಓಡುವುದಾದ್ರೆ ಯೇಸು ಹೇಳತನ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುತ್ತಾನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹೋಲಿ ಸ್ಪಿರಿಟ್. ದೇವರು ಹೇಳ್ತಾ ಇದ್ದಾನೆ, ಇವತ್ತು ಮೋಸ ಹೋಗಬೇಡ, ಮೋಸ ಹೋಗಬೇಡ. ರೊಕ್ಕಕ್ಕೆ ನೋಡಿ ಮೋಸ ಹೋಗಬೇಡ, ಡ್ಯೂಟಿಗೆ ನೋಡಿ ಮೋಸ ಹೋಗಬೇಡ, ಅಧಿಕಾರಕ್ಕೆ ನೋಡಿ ಮೋಸ ಹೋಗಬೇಡ, ಐಶ್ವರ್ಯಕ್ಕೆ ನೋಡಿ ಮೋಸ ಹೋಗಬೇಡ. ಅದು ಯಾವುದು ನಿನ್ನನ್ನು ಬದುಕಿಸುವುದಿಲ್ಲ. ಯೇಸು ನಿನಗೆ ಹೇಳತಾನ, ನಾನೇ ಪುನರುತ್ಥಾನವಾಗಿದ್ದೇನೆ, ನಾನೇ ಜೀವವಾಗಿದ್ದೇನೆ, ನಾನೇ ಮಾರ್ಗವಾಗಿದ್ದೇನೆ, ನಾನೇ ಸತ್ಯವಾಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುತ್ತಾನೆ. ಮೋಸ ಹೋಗಬೇಡ. ಮೋಸ ಹೋಗ್ತಾ ಇದೆಯಾ? ಯೇಸು ಹೇಳತನ, ನನ್ನನ್ನು ನಂಬು, ನಾನು ನಿತ್ಯ ಜೀವ ಕೊಡ್ತೇನೆ. ಅನೇಕರು ಅನೇಕ ವಿಧವಾದ ರೀತಿಯಲ್ಲಿ ಅಂದಿನ ದಿನದಲ್ಲಿ ಯೇಸು ಸ್ವಾಮಿ ಹತ್ರ ಬಂದಿದ್ದಾರೆ. ಸತ್ತ ಲಾಜರನ್ನು 3 ದಿವಸ ಸಮಾಧಿಯಲ್ಲಿಟ್ಟಿದ್ರು. ಆ ಸಮಾಧಿಯಿಂದ ಎಬ್ಬಿಸುವುದಕ್ಕಾಗಿ ಯೇಸು ಸ್ವಾಮಿ ಹತ್ರ ಹೋಗಿದ್ದಾರೆ, ಎಬ್ಬಿಸಿದ್ದಾನೆ. ಅನೇಕರು ಅನೇಕ ವಿಧವಾದ ರೀತಿಯಲ್ಲಿ ಯೇಸುವಿನ ಬಳಿಗೆ ಬಂದಿದ್ರು. ಆದರೆ ಈ ಐಶ್ವರ್ಯವಂತನಾದಂತ ಮನುಷ್ಯನು, ಈ ಅಧಿಕಾರವುಳ್ಳಂತ ಈ ಮನುಷ್ಯನು ಯೇಸುವಿನ ಬಳಿಯಲ್ಲಿ ಬಂದು ಕೇಳಿಕೊಳ್ತಾ ಇದ್ದಾನೆ, ಅಪ್ಪ, ನನಗೆ ನಿತ್ಯ ಜೀವ ಬೇಕು, ನಾನು ಸದಾ ಕಾಲ ನಾನು ಬದುಕಬೇಕು, ನಾನು ಭೂಲೋಕದಲ್ಲೆಲ್ಲ ಪರಲೋಕದಲ್ಲಿ ಸ್ವರ್ಗದಲ್ಲಿ ನಾನು ಬದುಕಬೇಕು ಅಂತ ಕೇಳಿಕೊಂಡಾಗ ಯೇಸು ಸ್ವಾಮಿ ಹೇಳತನ, ನನ್ನನ್ನು ನಂಬು, ನೀನು ಸತ್ತ ಮೇಲೆ ನೀನು ಬದುಕ್ತಾ ಇರ್ತೀವಿ. ನನ್ನ ಮೇಲೆ ವಿಶ್ವಾಸ ಇಡು, ನನ್ನ ಮೇಲೆ ನಂಬಿಕೆ ಇಡು, ನನ್ನನ್ನು ನಂಬು, ನನಗೋಸ್ಕರವಾಗಿ ಜೀವಿಸು. ಈ ಭೂಲೋಕದಲ್ಲಿ ನೀನು ಬದುಕುವಂತ ದಿನಗಳೆಲ್ಲ ಅವು ನನಗೋಸ್ಕರವಾಗಿ ಬದುಕಿದೆ ಎಂಬುದಾಗಿ ನಾನು ನಿನ್ನನ್ನು ನೋಡಿ, ನಾನು ನಿನ್ನ ಸ್ವರ್ಗದ ಬಾಗಿಲನ್ನು ತೆರೆದು ನನ್ನ ಮಗನೆಂದು ಮಗಳೆಂದು ನಿತ್ಯ ಬಾಧ್ಯತೆಯಲ್ಲಿ ನಾನು ನಿನ್ನನ್ನು ಸೇರಿಸಿಕೊಳ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧನು ಸರ್ವಶಕ್ತನಾಗಿರುವಂತ ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮದಲ್ಲಿ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಾವು ಪ್ರಾರ್ಥಿಸಿ ನಿನ್ನ ಪಾದದಲ್ಲಿ ನಾವು ಬೇಡಿಕೊಳ್ತಾ ಇದ್ದೇವೆ ಸ್ವಾಮಿ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಇಲ್ಲಿ ಕೂಡಿ ಬಂದಿರುವಂತ ಎಲ್ಲ ನಿನ್ನ ಮಕ್ಕಳನ್ನ ನೀನು ಆಶೀರ್ವದಿಸು, ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ಎಲ್ಲರೂ ಕೂಡ ಕೂತ್ಕೊಂಡು